ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಿ ಅಲ್ವಾ? ನಾನಿವತ್ತು ಮಲೆನಾಡಲ್ಲಿ ಬೇಲಿ ಸಾಲಲ್ಲಿ ಬೆಳೆಯುವಂತಹ ಒಂದು ಬಳ್ಳಿ ಹಾಗೆ ಅದರಲ್ಲಿ ಬಿಡುವಂತಹ ಕಾಯಿ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮಲೆನಾಡ್ ಸೈಡಲ್ಲಿ ಇದಕ್ಕೆ ನಾವು ಕಾಯಿಗೆಣಸಿನ ಬಳ್ಳಿ ಹಾಗೆ ಆ ಕಾಯಿನ ಕಾಯಿಗೆಣಸು ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನು ಕೆಲವು ಕಡೆ ಬಳ್ಳಿ ಹಾಲು ಹಾಗೆ ಏರ್ ಪೊಟ್ಯಾಟೊ ಅಂತ ಹೇಳಿ ಕರೀತಾರೆ. ಇದು ಸಿಮಿಲಾರ್ ಆಗಿ ಆಲೂಗಡ್ಡೆ ಟೇಸ್ಟೇ ಇರುತ್ತೆ, ಆದರೆ ಇದು ಬಳ್ಳಿಲಿ ಬಿಡತ್ತೆ. ನಾನು ಇವತ್ತು ಬಳ್ಳಿ ಹಾಲನ್ನ ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿ ಆಗಿರ್ತಕ್ಕಂಥ ಒಂದು ಪಲ್ಯನ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಉಗುರಿನ ಸಹಾಯದಿಂದನೇ ಈ ರೀತಿಯಾಗಿ ಬಿಡಿಸ್ಬೋದು. ಇಲ್ಲ ಉಗುರೊಳಗಿನ ಕಸ ಸಿಕ್ಕಾಕೊಳ್ಳುತ್ತೆ ಅಂತ ಅಂದರೆ ಈ ರೀತಿಯಾಗಿ ಕತ್ತಿಯಿಂದನೇ ತೆಳುವಾಗಿ ತಗೊಂಬಿಡಿ. ಇಲ್ಲ ಬಾಯ್ಲ್ ಮಾಡಿಕೊಂಡು ನೀವು ಪಲ್ಯ ಮಾಡ್ಕೊಳ್ಳೋದಾದರೆ ಅದು ಈಸಿಯಾಗಿ ಬಿಡ್ತಾ ಹೋಗುತ್ತೆ ಅದರ ಸಿಪ್ಪೆ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗೆ ಈ ಹಾಲು ರಾಮಬಾಣ ಅಂತಲೇ ಹೇಳ್ಬೋದು. ವೀಕ್ಲಿ 2 ಸರಿ ಯೂಸ್ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ರೆಸ್ಟ್ ಫೀಡಿಂಗ್ ಬಂದರೆ ಏನಿದ್ದೀರಾ, ಈ ಹಾಲನ್ನ ಬಳಸೋದ್ರಿಂದ ನಿಮ್ಮದು ಎದೆ ಹಾಲು ಹೆಚ್ಚಾಗುತ್ತೆ, ಹಾಗೆ ನಿಮ್ಮ ದೇಹಕ್ಕೆ ಎನರ್ಜಿ ಕೂಡ ಸಿಗುತ್ತೆ ಅಂತ ಹೇಳಿ ಹಿರಿಕರು ಹೇಳ್ತಾರೆ. ನಾನು ಸಿಪ್ಪೆಯೆಲ್ಲ ನೀಟಾಗಿ ತೆಕ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹೆಚ್ಚಿರ್ತಕ್ಕಂತಹ ಬಳ್ಳಿ ಹಾಲನ್ನ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 to 4 ವಿಷಲ್ನ ಕೂಗಿಸ್ಕೊಂಡ್ರೆ ಆಯಿತು. ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಹಾಗೆ 1 ಕರಿಬೇವಿಂದು ಕಡ್ಡಿ, ಹಾಗೆ 2 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಜೀರಿಗೆ, ಹಾಗೆ ಕೊತ್ತಂಬರಿ ಪೌಡರು, ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಈರುಳ್ಳಿ ಹಾಗೆ ಟೊಮೊಟೊನ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಲನ್ನ ಮತ್ತೆ ಹಾಕಿ ಮತ್ತೆ ಒಂದು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರ್ತಕ್ಕಂಥ ಮಸಾಲಾನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದು ಹೇಗೆ ಫ್ರೈ ಆಗಿರಬೇಕು ಅಂದರೆ ಆಯಿಲೆಲ್ಲ ಪಕ್ಕದಲ್ಲಿ ಬಿಟ್ಕೊಬೇಕು, ಅಷ್ಟುವರೆಗೂ ನೀವು ಫ್ರೈ ಮಾಡಿ. ನೋಡಿ, ಇವಾಗ ಪಲ್ಯ ರೆಡಿ ಆಗಿದೆ. ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅರ್ಧ ಹೋಳು ಲಿಂಬು ರಸನ ಹಾಕ್ಕೊಂಡ್ರೆ ರುಚಿಯಾಗಿರ್ತಕ್ಕಂತಹ ಬಳ್ಳಿ ಹಾಲು ಪಲ್ಯ ಬಿಸಿ ಬಿಸಿ ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ರೆಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲ್ಯ. ನಿಮಗೇನಾದರೂ ಸಿಕ್ಕರೆ ಖಂಡಿತ ಟ್ರೈ ಮಾಡಿ. ಹಾಗೆ ಅದರ ಹೆಲ್ತ್ ಬೆನಿಫಿಟ್ಸ್ನ ಕಂಪ್ಲೀಟಾಗಿ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಲಿಸ್ತಾ ಇರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಹೊಸದೊಂದು ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಬಾಯ್.